ಓಕೆ, ಇವಾಗ ಸೀದಾ ಕಾಲೇಜು ಹಾಸ್ಟೆಲ್ ಲೈಫ್. ಹಾಸ್ಟೆಲ್ ಲೈಫ್ ಹಂಗೆ ಇದಾಯ್ತು, ಚೆನ್ನಾಗಿತ್ತು ಎಲ್ಲ. ಫಸ್ಟ್ ಇಯರ್ ಡಿಗ್ರಿಗೆ ಒಬ್ಳು ಬಂದ್ಲು ಗೋವಾದಿಂದ. ಅವಳು ರ್ಯಾಗಿಂಗ್ ಮಾಡಕ್ ಶುರು ಮಾಡಲು ನನ್ನ ಹುಡುಗಿ ಹುಡುಗಿ ಫುಲ್ಲು. ಆಮೇಲೆ ಅವಳಿಗೆ ಸಡನ್ ಆಗಿ ನನ್ನ ಮೇಲೆ ಲವ್ ಶುರು ಆಗ್ಬಿಟ್ಟಿದೆ ಆಯ್ತಾ. ಅಂದ್ರೆ ಹೆಂಗೋ ಅವಳಿಗೆ ಇಷ್ಟ ಇತ್ತು. ನನಗೆ ಆ ಟೈಮಲ್ಲಿ ವಾಟ್ ಇಸ್ ಇಟ್ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಎಕ್ಸ್ಟ್ರಾ ಬೇಕಿತ್ತು. ಬಟ್ಟೆಗಳು ಹಾಕೊಂಡು ಶೋಕಿ ಮಾಡಬೇಕು, ಅದೆಲ್ಲ ಇರ್ತಾಯಿತ್ತು. ನಾನು ಅವಾಗ ಅನ್ಕೊಂಡೆ ಒಂದಿನ, ನಾನು ಇಫ್ ಐ ಎವರ್ ಕಮ್ ಬ್ಯಾಕ್ ಟು ದಿಸ್, ಅಥವಾ ನಾನು ಮುಂದೆ ಮಾಡೋದಿದ್ರು ಓಕೆ, ಇವಾಗ ಸೀದಾ ಹಾಸ್ಟೆಲ್ ಲೈಫ್ ಹಂಗೆ ಇದಾಯ್ತು, ಚೆನ್ನಾಗಿತ್ತು ಎಲ್ಲ. ಸೊ ನಾನು ಒಂದ್ ಸ್ವಲ್ಪ ಏನೋ ಹುಡುಗಿರ್ ನೋಡ್ತಿದ್ರು ಅಂತ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೆ. ಸೊ ಒಂದೊಂದು ವರ್ಷಕ್ಕೆ ನಾನು ಒಬ್ಬೊಂದು ಹುಡುಗಿ ಜೊತೆ ಟೀಸ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಒಂದು ಹುಡುಗಿ ಬಂದು, ನಾನು 4th ಇಯರ್ ಡಿಗ್ರಿಲಿರುವಾಗ ಫಸ್ಟ್ ಇಯರ್ ಡಿಗ್ರಿಗೆ ಒಬ್ಳು ಬಂದ್ಲು ಗೋವಾದಿಂದ. ಬಟ್ ಶಿ ವಾಸ್ ಬೇಸಿಕಲಿ ಫ್ರಮ್ ಹೈದ್ರಾಬಾದ್. ಆಗ ಫುಲ್ ಟಾಮ್ ಬಾಯ್ ಥರ ಅವಳು. ನಾವಂದ್ರೆ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾ ಇದ್ವಿ. ನನಗೆ ಪೇಪರ್ ಬಿಸಾಕೋದು ಅದು ಇದು ಎಲ್ಲ ತುಂಬ. ಅವಳು ರ್ಯಾಗಿಂಗ್ ಮಾಡಕ್ ಶುರು ಮಾಡಲು ನನ್ನ ಹುಡುಗಿ ಫುಲ್ಲು. ಎಲ್ಲಾದ್ರೂ ಹೋಗ್ತಿದ್ರೆ ಕರಿಯೋದು, ಹೆಸರು ಕರಿಯೋದು, ಆ ಥರ ಎಲ್ಲ. ನಾವೊಂದು ಸ್ವಲ್ಪ ಏನೋ ತಗ್ಗಿ ಬಗ್ಗಿ ಮನೇಲೆಲ್ಲ ಸ್ವಲ್ಪ ಈ ಥರ ಕಲಿಸಿದ್ರಲ್ಲ, ಹಾಗೆ ಅದೆಲ್ಲ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾಯ್ತು, ಆಮೇಲೆ ಅವಳಿಗೆ ಸಡನ್ ಆಗಿ ನನ್ನ ಮೇಲೆ ಲವ್ ಶುರು ಆಗ್ಬಿಟ್ಟಿದೆ ಆಯ್ತಾ. ಅಂದ್ರೆ ಹೆಂಗೋ ಈ ಥರ ರ್ಯಾಗ್ ಮಾಡಿನೇ ಲವ್ ಶುರು ಆಗ್ಬಿಟ್ಟಿದೆ. ಆಮೇಲೆ ಅದೊಂದು ಸ್ವಲ್ಪ ಅಂದ್ರೆ ನಾವು ಯಾವತ್ತೂ ಡೈರೆಕ್ಟಾಗಿ ಮಾತಾಡ್ಕೊಳ್ತಿರ್ಲಿಲ್ಲ, ಫೋನಲ್ಲೆಲ್ಲ ಜಾಸ್ತಿ ಮಾತಾಡ್ತೀವಿ. ಯಾಕಂದ್ರೆ ತುಂಬ ಜನ ಟೀಸ್ ಮಾಡ್ತಾ ಇದ್ರು ಹಂಗೆ ಹಿಂಗೆ ಅಂತೆಲ್ಲ. ಸೊ ಅದೊಂದು ಸ್ವಲ್ಪ ದಿನ ಹೋಯ್ತು. ಆಮೇಲೆ ಮದುವೆ ಆಗಬೇಕು ಅನ್ನೋ ಮಟ್ಟಕ್ಕೆ ಬಂತು. ಆ್ಯಂಡ್ ಆ ಟೈಮಲ್ಲಿ ಕಾಲೇಜಲ್ಲೇ ಅಂದರೆ ಅವಳಿಗೆ ಇಷ್ಟ ಇತ್ತು. ನನಗೆ ಆ ಟೈಮಲ್ಲಿ ನಾನು ಇನ್ನೂ ಚಿಕ್ಕವನಿದ್ದಲ್ಲ, ಅವಳಿಗಿಂತ 2 ವರ್ಷ ಚಿಕ್ಕವನು. ನಮ್ಮ ಮನೇಲಿ ಬೇರೆ ಗೊತ್ತಲ್ಲ, ಇವ್ರ ಜಾತಿನೇ ಇದಾಗಬೇಕು, ಬೇರೆಯವ್ರಿಲ್ಲ, ಅದೆಲ್ಲ ಇದೆಯಲ್ಲ, ಇವಾಗಲೂ ಇದೆ ಅದು. ಯಾರು ಹೊರಗಿನವ್ರನ್ನ ಮದುವೆ ಆಗಂಗಿಲ್ಲ ಅಥವಾ ನೋಡಂಗಿಲ್ಲ, ಅದೆಲ್ಲ ನಡೆಯಲ್ಲ ನಮ್ಮ ಮನೇಲಿ. ಸೊ ನನಗೆ ಗೊತ್ತಿತ್ತು ಆಲ್ರೆಡಿ. ಹಾಗೆ ಆಯಿತು. ಮತ್ತೆ ಸ್ವಲ್ಪ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಯಿತು. ನಾನು ಬೇರೆ ಹುಡುಗಿರ ಜೊತೆ ಮಾತಾಡ್ತಿದ್ದಾಗ ಇವಳಿಗೆ ಬೇಜಾರಾಗೋದು, ಅಥವಾ ನಾನು ಅವಳೇನಾದ್ರು ಒಂದು ಟ್ರೈನರ್ ಜೊತೆ ಒಂದು ಸ್ವಲ್ಪ ಜಿಮ್ಗೆಲ್ಲ ಹೋಗ್ತಾ ಇದ್ಲು, ನನಗೆ ಅದು ಪೊಸೆಸಿವ್ನೆಸ್ ಸ್ಟಾರ್ಟ್ ಆಯಿತು. ಆವಾಗ ಗೊತ್ತಲ್ಲ, ಚಿಕ್ಕವರಿರುವಾಗ ಅದೊಂಥರ ತುಂಬ ಟಾಕ್ಸಿಕ್ ಆಗಿಬಿಡುತ್ತೆ. ಜಗಳಗಳಾಗಿ ಅದೆಲ್ಲ ಸ್ವಲ್ಪ ಅಲ್ಲಿಗೆ ಎಂಡ್ ಆಯಿತು. ನೀವು 18 ವರ್ಷಕ್ಕೆ ಲವಲ್ ಬೀಳ್ತೀರಾ ಗೋವಾ ಹುಡುಗಿ? 18 ಕ್ರಶ್ಗಳೆಲ್ಲ ಎಷ್ಟೋ ಆಗಿದೆ. ಕಾಲೇಜಲ್ಲಿ ಇರುವಾಗೆಲ್ಲ ಒಂದೊಂದು ವರ್ಷಕ್ಕೆ ಒಂದೊಂದು ಕ್ರಶ್ಗಳ ತರ ಆಗಿದೆ. ಈ ಗೋವಾ ಹುಡುಗಿ ಹೆಸರು ಹೇಳ್ಬೋದಾ? ಬೇಡ. ಇವಾಗ US ಅಲ್ಲಿ ಸೆಟ್ಲ್ ಆಗಿ ಆರಾಮಾಗಿದ್ದಾರೆ. ಇಲ್ಲ ಅಷ್ಟೇ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕ್ಲೋಸ್ ಆದ್ಲು ನನ್ನನ್ನು ಪರಿಚಯ ಮಾಡ್ಕೊಳ್ಳೋಕೆ. ಅಂದ್ರೆ ನನ್ನ ಜೊತೆ ಕ್ಲೋಸ್ ಆಗೋದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಫಸ್ಟ್ ಕ್ಲೋಸ್ ಆದ್ಲು. ಇದು ಫಸ್ಟ್ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರೆ ಅವ್ರ ಫ್ರೆಂಡ್ಸ್ನ ಫಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ, ಅಂದ್ರೆ ಅವ್ರ ಜೊತೆ ಚೆನ್ನಾಗಿರಿ. ಸೊ ಆ ಫ್ರೆಂಡ್ಸ್ಗಳು ಹೋಗಿ ಹೇಳ್ತಾರೆ, ಅವಳು ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾನೆ, ಹಂಗೆ ಹಿಂಗೆ ಅಂತ. ಸೊ ನಿಮ್ಗೆ ಸೆಟ್ ಆಗ್ಬಿಡುತ್ತೆ. ಸೊ ಹಂಗಾಯ್ತು. ಆಮೇಲೆ ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ಲು. ಸೊ ನನಗೆ ಅವಾಗ ಅನ್ಸಿದ್ದು, ಎಲ್ಲರೂ ಹಿಂಗೇನೆ, ಅವ್ರಿಗೇನೋ ಅಂತ ಬೇಕಂತ ಬಂದಾಗ ಬರ್ತಾರೆ, ಆಮೇಲೆ ಅಲ್ಲಿ ಸಿಗಲ್ಲ ಅಥವಾ ಇಲ್ಲೇನು ಬೆಳೆ ಬೇಯಲ್ಲ ಅಂತ ಅವ್ರಿಗೆ ಹೋಗ್ಬಿಡ್ತಾರೆ. ನೀವು ಹಚ್ಕೊಂಡಿದ್ದವರು, ನನಗೆ ಆ ಮೂಮೆಂಟ್ಗೆ ನಾನು ಅವ್ರನ್ನ ಹಚ್ಕೊಂಡಿದ್ದೆ ಅಷ್ಟು. ನಾನೊಂದು ಬರ್ಡೇಗೆ ನಾನೇ ಕಾಲ್ ಮಾಡಿ ವಿಶ್ ಮಾಡು ಅಂತ ಹೇಳ್ಕೊಂಡು ಹತ್ತಿದ್ದು ಇದೆ ಅವ್ರಿಗೆ ಕಾಲ್ ಮಾಡಿ. ಆಮೇಲೆ ಅದು ಹೆಂಗೂ ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಸಡನ್ ಆಗಿ ನನಗೆ ಮದುವೆ ಆಗಿದೆ ಅಂತ ನ್ಯೂಸ್ ಬಂತು. ಸೊ ಇಟ್ಸ್ ಲೈಕ್ ಅವಾಗ ನಾನೊಂದು ಸ್ವಲ್ಪ ಫ್ರೆಂಡ್ಶಿಪ್ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಬೇಜಾರ್ ಅಂತ ಅನ್ಸಿದ್ದು ನನಗೆ. ಈಗ 18 ವರ್ಷದಲ್ಲಿ ಲವ್ ಬ್ರೇಕಪ್ ಆಯ್ತು. ಏನೋ ಆಯ್ತು ಬಿಡಿ. ಆಮೇಲೆ ನೆಕ್ಸ್ಟ್ ಬೆಂಗಳೂರು ಯಾವಾಗ ಬಂದ್ರಿ? ಮಾಡ್ಲಿಂಗು, ಸಿನಿಮಾ? ನಂದು ಅಲ್ಲಿ ಡಿಗ್ರಿ ಅಂದ್ರೆ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಒಂದು ಸಬ್ಜೆಕ್ಟ್ ಫೈನಲ್ ಇಯರ್ ಅಲ್ಲಿ ಹೋಯ್ತು ಆಯ್ತಾ. ಆವಾಗ ಒಂದು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗಿ ನಾನು ಆ ಒಂದು ಸಬ್ಜೆಕ್ಟ್ ನಾನು ಬರ್ದಿಲ್ವೋ ಏನೋ ನನಗೆ ಗೊತ್ತಿಲ್ಲ, ಅದು ಹೋಯ್ತು ನನಗೆ. ಅಂದ್ರೆ ಮೇ ಬಿ ಬರ್ದಿದ್ದೀನಿ ಅನ್ಸುತ್ತೆ, ಆ ಮಾರ್ಕ್ ರೀಚ್ ಆಗಿಲ್ಲ, ಹೋಯ್ತು. ಇನ್ನೇನು ಮಾಡ್ಬೇಕು ನಾನು? ಎನಿವೇಸ್ ಕೆಲಸ ಅಂತೂ ಮಾಡ್ಬೋದು ನಿಮಗೆ, ಇವರ ಡಿಗ್ರಿ ಇದೆಲ್ಲ ಓದಿದ್ದೀರಾ ಅಂತ ನನಗೆ ಕೆಲಸ ಸಿಕ್ತು ನನಗೆ. ಬಟ್ ಅದು ನನಗೆ ಅಲ್ಲಿ ಹೋದ್ಮೇಲೆ ಮತ್ತೆ ಬಂದು ಬರೆಯೋಕ್ಕೆ ಅವಕಾಶ ಸಿಗಲಿಲ್ಲ. ಅಂದರೆ ಓದೋದಕ್ಕೆ ಅವಾಗ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಕೆಲಸ ಮಾಡ್ತಾ ಇದ್ದೀನಲ್ಲ, ಯಾರು ಬರೀತಾರೆ ಅನ್ನೋ ಥರ ಶುರುವಾಗಿತ್ತು. ಬಟ್ ಒಂದ್ಸಲ ಬರ್ದೆ, ಚೆನ್ನಾಗಿ ಓದ್ಕೊಂಡು ಬರ್ದೆ. ಫಸ್ಟ್ಗೆ ಓದಿಲ್ಲದೆ ಬರ್ದೆ, ಚೆನ್ನಾಗಿ ಮಾರ್ಕ್ ಸಿಕ್ತು. ಬಟ್ ಅದು ರೀಚ್ ಆಗಿಲ್ಲ. 30ಗೆ 24 ಬಂತು. ಆಮೇಲೆ ಚೆನ್ನಾಗಿ ರೆಡಿಯಾಗಿ ಹೋಗಿ ಎಲ್ಲ ಬರೆದಾಗ ಅದಕ್ಕಿಂತ ಕಮ್ಮಿ ಸಿಕ್ತು. ಫುಲ್ ಡಿಮೋಟಿವೇಟ್ ಆಗಿಬಿಟ್ಟೆ. ಆಮೇಲೆ ಬರೆಯೋಕ್ಕೆ ಹೋಗಿಲ್ಲ ಅದನ್ನು. ಆಮೇಲೆ ಹೆಂಗೂ ವರ್ಕ್ ಮಾಡ್ತಾ ಇದ್ದೆ, ನಾನು ಮಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ. 1 ವರ್ಷ ವರ್ಕ್ ಮಾಡಿದೆ. ಅಲ್ಲೊಂದು ಸ್ವಲ್ಪ ಏನೋ ಗೌರ್ಮೆಂಟ್ ಜಾಬ್ ಇರೋರು ಅವರೆಲ್ಲ ಇದ್ದರು. ಅಲ್ಲೊಂದು ಸ್ವಲ್ಪ ಸ್ಟೈಲ್ ಮಾಡೋದು ಅದಕ್ಕೆಲ್ಲ ಅಷ್ಟು ಅವಕಾಶಗಳಿರಲಿಲ್ಲ.
ನಾನು ಸ್ವಲ್ಪ ತಲೆಗೆಲ್ಲ ಕಲರ್ ಮಾಡ್ಕೊಂಡು ಅವಾಗ ಕೂದಲು ಅವಾಗೆಲ್ಲ ಒಂಚೂರು ಎಲ್ಲ ಮಾಡ್ತಿದ್ವಲ್ಲ ಅದೆಲ್ಲ. ಅದೊಂದು ಇವಾಗ ಅದನ್ನೆಲ್ಲ ನೋಡಿದ್ರೆ ಥೂ ಯಾಕಿಷ್ಟು ಕ್ರಿಂಜ್ ಆಗಿದ್ದೆ ಅಂತ ಇವಾಗ ಅನ್ಸುತ್ತೆ ನನಗೆ. ನನಗೆ. ಅಷ್ಟು ಕ್ರಿಂಜ್ ಆಗಿದ್ದೆ, ಕೂದಲೆಲ್ಲ ಇಷ್ಟು ಉದ್ದ ಬಿಟ್ಕೊಳ್ಳೋದು, ಕಲರ್ ಹಾಕೊಳ್ಳೋದು, ಅದೆಲ್ಲ ಮಾಡಿದೀನಿ ನಾನು. ನಾನು ಲಾಸ್ಟ್ ಬಾಂಬೆಲಿ ಇದ್ನಲ್ಲ, ಸೊ ಬಾಂಬೆಗೆ ಹೋಗಿದ್ದಾಗ ಅಲ್ಲಿ ಯಾರೋ ನನ್ನ ಕ್ಲಾಸ್ಮೇಟ್ ಒಬ್ಬ ಹೇಳಿದ್ದ, ಒಂದು ನಿನ್ ಕರ್ಲಿ ಹೇರ್ಗೆ ಒಂದ್ ಕಲರ್ ಸೂಟ್ ಆಗತ್ತೆ ಅನ್ಬಿಟ್ಟು ಒಂದ್ ಕಡೆ ರೆಫರ್ ಮಾಡಿದ್ದ. ಅವ್ನ್ ತುಂಬಾ ಫೇಮಸ್ ಎಕ್ಸ್ಪರ್ಟ್. ಆ ಸಲೂನ್ ಯಾರಿದ್ರಲ್ಲ ಅವ್ರು ಹೇರ್ ಕಟ್ ಮಾಡೋರು, ಅವರು ಹಿಸ್ ದ ಕಾಸ್ಟ್ಲಿ, ದೊಡ್ಡವ್ರಿಗೆಲ್ಲ ಮಾಡ್ತಾನೆಪ್ಪ. ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಕ್ತು ನಂಗೆ, ಬಟ್ ಅವ್ರು ಮಾಡ್ಲಿಲ್ಲ, ಬೇರೆ ಅವ್ರ ಟೀಮ್ ಅವ್ರು ಯಾರು ಮಾಡಿದ್ರು. ಕಲರ್ಗೆಲ್ಲ ಚೆನ್ನಾಗಿ ಹಾಕಿದ್ರು, ಏನೋ ಸ್ಟೈಲ್ ಎಲ್ಲ ಮಾಡಿದ್ರು. ಮಾಡ್ಬಿಟ್ಟು ಫಸ್ಟ್ ನಮ್ಮಂಗ್ ಫೋಟೋ ಕಳಿಸ್ತೆ. ಉಗಿದ್ರ ಬೆಂಗಳೂರಿಗೆ ಸೇರ್ಸಲ್ಲ ಯಾವ ತರದಲ್ಲಿ ಬಂದೆ ಅಂತ. ಅಂಡ್ ಮೋರೋವರ್ ಅದೇ ನನ್ನ ಅಣ್ಣನಿಂದನೇ ಕೆಲವೊಂದು ನಾನು ಇನ್ಸ್ಪೈರ್ ಆಗಿರೋದು. ಅಂದ್ರೆ ಬೆಂಗಳೂರಲ್ಲಿ ಕಲ್ತ್ಕೊಂಡ್ ಬರ್ತಾ ಇದ್ದ ಅವನು ಇದೆಲ್ಲ, ಈ ತರದ್ದೆಲ್ಲ. ಸೊ ನಾನು ಅದನ್ನ ಒಂದೊಂದೊಂದೊಂದು ಕಾಪಿ ಮಾಡ್ತಾ ಇದ್ದೆ. ಆಮೇಲೆ ನೀವು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಆಕ್ಚುಲಿ ಜಾಬ್ಗೆ ಅಂತ ಹುಡ್ಕೊಂಡ್ ಬಂದಿದ್ದು. ಆವಾಗ ಮುಂಚೆನೆ ನನ್ನ ಲಾಂಗ್ ರಿಲೇಟಿವ್ ಅಂತಾನೆ ಹೇಳ್ಬೋದು, ಬಟ್ ಫಸ್ಟಿಗೆ ಗೊತ್ತಿರಲಿಲ್ಲ. ಕೃಷ್ಣ ಅಂತ ನನ್ನ ಫ್ರೆಂಡು, ಅವ್ರ ಮುಖಾಂತರ ಒಬ್ರು ಪರಿಚಯ ಆದ್ರು. ಅವರ ವಾಯ್ಸ್ನ ನಾನು ಆಲ್ರೆಡಿ ಕೇಳಿದ್ದೆ, ಬಟ್ ಅವ್ರು ಯಾರಂತ ನಾನು ನೋಡಿರ್ಲಿಲ್ಲ. ಅದೊಂದು ಆಡಿಯೋ ವೈರಲ್ ಆಗಿತ್ತು, ನೋಡಿದ್ದೆ. ಆಮೇಲೆ ಕೃಷ್ಣ ಮುಖಾಂತರ ಪರಿಚಯ. ಹೌದು, ಅಂದ್ರೆ ಫೇಸ್ಬುಕ್ ಅಲ್ಲಿ ಮ್ಯೂಚುವಲ್ಸ್ ಅದೆಲ್ಲ ಇರ್ತಿತ್ತಲ್ಲ ಅವಾಗ, ಹಿಂಗೆ ಪರಿಚಯ ಆಗ್ಬಿಟ್ಟು. ಆಮೇಲೆ ಒಂದಿನ ಫೋನಲ್ಲಿ ಮಾತಾಡ್ತೀನಿ ನಾನು. ಆವಾಗ ಆ ವಾಯ್ಸ್ ಇರೋರು ಈ ವಾಯ್ಸ್ ಇರೋರು ಸೇಮ್ ಅಂತ ನನಗೆ ಗೊತ್ತಾಗತ್ತೆ, ಅದು ನೀವೇ. ಆ ಒಂದು ವೈರಲ್ ವಾಯ್ಸ್ ಅಲ್ಲಿ ಅದೊಂದು ಕ್ಯಾನ್ಸರ್ ಪೇಷಂಟ್ ಜೊತೆ ಒಂದು ಮಾತಾಡಿದ್ರಿ, ನಾನು ಮುಂಚೆನೆ ಕೇಳಿದ್ದೆ ಅದನ್ನ. ನಿಮ್ ಜೊತೆ ನಾನು ಫಸ್ಟ್ ಮಾತಾಡಿದಾಗ ಸೇಮ್ ವಾಯ್ಸ್, ಬಟ್ ನಿಮ್ಮನ್ನ ನಾನು ಬೇರೆಯವರು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಆ ವಾಯ್ಸಿಗೆ ಯಾವುದೋ ಒಂದು ಬೇರೆ ವ್ಯಕ್ತಿ ಅಂತ, ನೋಡಿದ್ರೆ ನೀವು. ನಾನು ಮಾಡಿದ್ದು ರೇಡಿಯೋ ಶೋದು. ಸೊ ನಾನು ಅವಾಗ ಅಲ್ಲಿ ನನ್ನ ಕಸಿನ್ ಮನೇಲಿ ಏನೋ ಸ್ಟೇ ಮಾಡಿದ್ದೆ, ಇಂಟರ್ವ್ಯೂಗೆ ಬಂದವನು. ನಿಮ್ಮ ಮನೆಗೆ ಬಂದೆ ಒಂದಿನ. ಬಂದಾಗ ಆಂಟಿ ಎಲ್ಲ ಇದ್ರು, ಸಾವಿತ್ರಿ ಗೌಡ ಅವರು. ಅವಾಗೊಂಥರ ಮುಜುಗರ, ಯಾಕಂದ್ರೆ ಯಾರ ಮನೇಲಿ ಹೋಗಿ ಸ್ಟೇ ಮಾಡಿದ್ದಿಲ್ಲ, ಹೊಸೊಬ್ರು ಬೆಂಗಳೂರಿಗೆ ನಾನು ಅವಾಗ ಹೊಸದಾಗಿ ಬಂದಿದ್ದು, ಒಂದು ಹೊಸೊಬ್ಬರನ್ನ ಪರಿಚಯ ಮಾಡ್ಕೊಂಡಿದ್ದು, ಆ ಥರ ಎಲ್ಲ ಒಂದು ಸ್ವಲ್ಪ ಮುಜುಗರ ಇತ್ತು. ಬಟ್ ಆಂಟಿ ಆ ಥರ ನನಗೆ ಫೀಲ್ ಮಾಡಿಸಿಲ್ಲ. ಫಸ್ಟ್ ಬಂದಾಗ ಒಂದು ಫ್ರೆಂಡ್ಲಿ ಆಗಿನೇ ಒಂದಿನಕ್ಕೆ ಹೋಗೋ ಬರೋ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ರು. ನಾನಂದ್ರೆ ನಾವು ಯೂಶಲಿ ಮ್ಯಾಂಗ್ಳೂರಿಯನ್ಸ್ ಅಂದ್ರೆ ಅವರು ಇವರು ಅಂತಾನೆ ಶುರು ಮಾಡ್ಕೊತೀವಿ ಫಸ್ಟ್ಗೆ, ಎಷ್ಟೇ ಏಜ್ ಇದ್ರು. ಆಂಟಿ ಫುಲ್ ಬಾರೋ ಹೋಗೋ ಅದು ಕೊಡೋ ಇದು ಕೊಡೋ ಅಂತೆಲ್ಲ ಫುಲ್ ಶುರು ಮಾಡ್ಕೊಂಡ್ಬಿಟ್ರು. ನನಗೆ ಒಂದು ಸ್ವಲ್ಪ ಕಂಫರ್ಟ್ ಆಯಿತು, ಯಾಕಂದರೆ ನಮ್ಮನೆ ನಮ್ಮ ಅಪ್ಪ ಅಮ್ಮ ಆ ಥರ ಮಾತಾಡಿರಲಿಲ್ಲ, ಫ್ರೆಂಡ್ಲಿ ಆಗಿ ಎಲ್ಲ. ಅಷ್ಟು ನಮಗೆ ಆ ಒಂದು ವಿ ಆರ್ ನೆವರ್ ಟಾಟ್ ಟು ಬಿ ಲವ್ಡ್. ಅಂದರೆ ನಮ್ಮ ಮಕ್ಕಳಲ್ಲೇ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಲ್ಲೇ ಒಂದು ಪ್ರೀತಿಯಿಂದ ಇರ್ಬೇಕನ್ನೋದನ್ನ ಅದು ನಾವು ಕಲ್ತಿಲ್ಲ. ಅಂದರೆ ಅವ್ರು ಹೇಳ್ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಮೇ ಬಿ ಅದು ಅದಾಗೆ ಬರ್ಬೇಕನ್ಸುತ್ತೆ. ಇಲ್ಲಿ ನನಗೊಂಥರ ಫುಲ್ ಫ್ರೀಡಮ್ ಅಲ್ಲ, ಫುಲ್ ಚೆನ್ನಾಗಿ. ಈಗ ನಮ್ಮ ತಾಯಿ ಸಾವಿತ್ರಿ ಅವರು ಮಾತಾಡಿದ್ದು ಇಲ್ಲ, ಅವಾಗೇನೂ ಇಲ್ಲ, ನಾರ್ಮಲ್ ಆಗಿ ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ಬಿರಿಯಾನಿ ಮಾಡಿಕೊಟ್ರು. ಅದು ನಾನು ಅಲ್ಲಿ ತನಕ ಅಷ್ಟು ಒಳ್ಳೆ ಬಿರಿಯಾನಿ ನಾನು ತಿಂದಿರಲಿಲ್ಲ. ನಮ್ಮ ಮನೇಲಿ ಒಂದು ಸ್ವಲ್ಪ ಬೇರೆ ಸ್ಟೈಲ್ ಅಲ್ವಾ, ಇಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ, ಗೀ ಚಿಕನ್ನು ಅದು ಇದು ಎಲ್ಲ. ಬೆಸ್ಟ್ ಕುಕ್ ಅಂತ ಹೇಳ್ಬೋದು, ನಾನು ಇಲ್ಲಿ ತನಕ ತಿಂದಿರೋ ಒಂದು ಬೆಸ್ಟ್ ಕುಕ್ ಅವರು. ಯಾ, ಅಂದ್ರೆ ನನಗೆ ಹೋಟೆಲ್ಗಿಂತನೂ ಅಲ್ಲಿ ತುಂಬಾ ಇಷ್ಟ ಆಗೋದು ನಿಮ್ಮ ಮನೇಲಿ ಬಂದು ಊಟ ಮಾಡೋದೆಲ್ಲ. ಆಮೇಲೆ ನನಗೆ ಜಾಬ್ಗೆ ಅಂತ ಬಂದವನು, ಬೆಂಗಳೂರಲ್ಲಿ ಸ್ಯಾಲ್ರಿ ಎಲ್ಲ ತುಂಬಾ ಕಮ್ಮಿ. ಅವಾಗ ಒಂದು ಯಾವುದೊಂದು ಮಾಡ್ಲಿಂಗ್ ಹಂಟ್ ಇತ್ತು, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಕ್ಕೆ ಹೇಳ್ದ. ನಮ್ಮ ಅಣ್ಣ ಹೇಳಿದ್ದು, ಅವನಿಗೆ ಇಂಟ್ರೆಸ್ಟ್ ಇತ್ತು ಮಾಡ್ಲಿಂಗ್ ಮಾಡಬೇಕು ಅಥವಾ ಒಂದು ಇದಕ್ಕೆ ಇಂಡಸ್ಟ್ರಿಗೆ ಬರಬೇಕು, ಏನೋ ಒಂದು ಮಾಡಬೇಕು ಅಂತ. ಅವಾಗ ಇದೆಲ್ಲ ಟ್ರೈ ಮಾಡಿದೆ ನಾ, ಯೂಟ್ಯೂಬಲ್ಲೆಲ್ಲ ಆ್ಯಂಕರಿಂಗ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಟ್ರೈ ಮಾಡಿದ್ದೆ. ಬಟ್ ಅವನಿಗೆ ಸಿಕ್ಕಿರಲಿಲ್ಲ, ಅವ್ನು ಸ್ವಲ್ಪ ಶಾರ್ಟ್ ಇದ್ದ, ಅದೆಲ್ಲ ಸಿಕ್ಕಿರಲಿಲ್ಲ. ಸೊ ನನ್ನ ತಮ್ಮ ಆದರೂ ಈ ಥರ ಮಾಡಲಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಅದನ್ನ ಆಮೇಲೆ ಹೇಳ್ತೀನಿ ನಾನು, ಅಂದರೆ ನನ್ನ ಮತ್ತು ಅಣ್ಣನ ನಡುವಿನ ಒಂದು ರಿಲೇಶನ್ಶಿಪ್ ಹೇಗೆ ಇತ್ತು ಅಂತ. ಸೊ ಬಂದೆ ಮಾಡ್ಲಿಂಗ್ ಇದರಲ್ಲಿ ಆಕ್ಚುಲಿ ಸೆಲೆಕ್ಟ್ ಆಗಿದೆ. ನಾನು ಅನ್ಕೊಂಡಿರ್ಲಿಲ್ಲ, ನಾನು ಎಲ್ಲಿಂದನೋ ಒಂದು ಸ್ಮಾಲ್ ಟೌನಿಂದ ಬಂದು ಇಲ್ಲಿ ಆ ಸ್ಪಾಟಲ್ಲಿ ಒಂದು 500 ಜನ ಇದ್ರು, ಸೆಲೆಕ್ಟ್ ಆದೆ. ಆಮೇಲೆ ಹಾಗೆ ಒಂದು 40 ಪೀಪಲ್ ಮಾಡಿದ್ರು, ಅಂದರೆ ಅದನ್ನ ಫಿಲ್ಟರ್ ಮಾಡಿ 40 ಪೀಪಲ್ ಆದ್ವಿ ನಾವು. ಆಮೇಲೆ ಏನೋ ಮಾಡೋಣ ಮಾಡ್ಲಿಂಗ್ ಅಂತ ಅಂದ್ಕೊಂಡೆ ನಾನು. ಅಲ್ಲಿ ಕೆಲಸ ಎನಿವೇಸ್ ನಾನು ಬಿಟ್ಟು ಬಂದಿದ್ದೆ. ನಾನು ಇಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದಿದ್ದೆ. ಬಟ್ ಯಾರು ಏನು ಎಂಥದ್ದು ಗೊತ್ತಿಲ್ಲ ಅವಾಗ, ಏನೋ ಒಂದು ಮಾಡ್ಲಿಂಗ್ ಮಾಡಬೇಕು ಅಂತ. ಬಟ್ ದೆನ್ ಅದೆಲ್ಲ ಆದಮೇಲೆ, ಒಂದು ಟ್ರೈನಿಂಗ್ ಎಲ್ಲ ಆದಮೇಲೆ ನಮಗೆ ಅಲ್ಲಿ ಪ್ರಾಪರ್ ವರ್ಕ್ ಅಂತ ಇಲ್ಲ.
ಚಾರಿಟಿ ಅಂತ ಹೇಳ್ಬಿಟ್ಟು ಒಂದು ಶೋ ಮಾಡೋದು, ಆ ಥರ ಎಲ್ಲ ದುಡ್ಡು ಆ ಥರ ಅಂತೆಲ್ಲ ಏನೂ ಇಲ್ಲ, ಸುಮ್ಮನೆ ಶೋಕಿ ಮಾಡೋದು ಆ ಥರ ಎಲ್ಲ. ಸೊ ನಾನು ಶೋಗಳು ಮಾಡ್ತಿದ್ದೆ, ಬಟ್ ಆಫ್ಟರ್ ಪಾರ್ಟಿ ಅಂತ ಬಂದಾಗ ನಾನು ಇರ್ತಾ ಇರಲಿಲ್ಲ, ಎಸ್ಕೇಪ್ ಆಗ್ತಿದ್ದೆ. ನಾವು ನನ್ನ ಅಕ್ಕನ ಮನೇಲಿ ಇರ್ತಾ ಇದ್ದೆ ಅವಾಗ, ಬೆಂಗಳೂರಲ್ಲಿ ಅವರು ಆರ್ಮಿ ಕ್ಯಾಂಪಸಲ್ಲಿ ಇದ್ದಿದ್ದು. ಓಡೋಗ್ಬಿಡೋದು 11:30ಗೆ ಡೋರ್ ಕ್ಲೋಸ್ ಆಗುತ್ತೆ, ನಾನು ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಅಲ್ಲೇನೋ ದುಡ್ಡು ಮಾಡಬೇಕು ಅಂತ ಅನಿಸ್ಲಿಲ್ಲ, ಬಟ್ ಅಂದರೆ ಅಲ್ಲೂ ಬೇರೆ ಬೇರೆ ಥರದ ಚಾಲೆಂಜಸ್ ಇರುತ್ತೆ. ನನಗೆ ಯಾಕೋ ಆ ಫೀಲ್ಡ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಯಾಕೆಂದರೆ ದುಡ್ಡು ಅಂತಲೂ ಏನೂ ಇರಲಿಲ್ಲ ಅಲ್ಲಿ. ಸುಮ್ಮನೆ ಆಫ್ಟರ್ ಪಾರ್ಟಿ ಮಾಡೋದಂತೆ, ಆಮೇಲೆ ಏನೋ ವಾಟ್ ಇಸ್ ಇಟ್ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಎಕ್ಸ್ಟ್ರಾ ಬೇಕಿತ್ತು, ಬಟ್ಟೆಗಳು ಹಾಕೊಂಡು ಶೋಕಿ ಮಾಡಬೇಕು ಅದೆಲ್ಲ ಇರ್ತಾಯಿತ್ತು. ಸೊ ಅದು ಬೇಡ ಅನ್ನೋ ಥರ ಒಂದು ಮಟ್ಟಕ್ಕೆ ಬಂದೆ. ಆ್ಯಂಡ್ ಆಲ್ಸೋ ಅಷ್ಟು ವ್ಯಾಲ್ಯೂ ಅನ್ನೋದು ಇರಲಿಲ್ಲ. ಇಫ್ ಯು ಆರ್ ಜಸ್ಟ್ ಅ ಮಾಡೆಲ್, ಒಂದೊಂದ್ಸಲ ಕೆಲವು ಕಡೆ ಒಂದು ಟ್ರೀಟ್ ಮಾಡಲ್ಲ ಚೆನ್ನಾಗಿ. ನಾನು ಅವಾಗ ಅಂದ್ಕೊಂಡೆ ಒಂದಿನ, ನಾನು ಇಫ್ ಐ ಎವರ್ ಕಮ್ ಬ್ಯಾಕ್ ಟು ದಿಸ್, ಅಥವಾ ನಾನು ಮುಂದೆ ಮಾಡೋದಿದ್ರು ಒಂದು ಆ್ಯಕ್ಟರ್ ಆಗಿ ನಾನು ಬರಬೇಕು. ಅಂದರೆ ಯೂಶಲಿ ಶೋ ಸ್ಟಾಪರ್ ಅಂತೆಲ್ಲ ಕರೆದಾಗ ಒಂದು ಆ್ಯಕ್ಟರ್ನ ಕರೆಸ್ತಾ ಇದ್ರು. ಸೊ ಅದನ್ನು ನೋಡ್ಬಿಟ್ಟು ಚೆನ್ನಾಗಿ ಅನಿಸ್ತಾ ಇತ್ತಲ್ಲ, ಲೈಕ್ ಹಂಗೆ ಬರಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ ಅವಾಗ. ಒಂದು ಶೋ ಸ್ಟಾಪರ್ ಥರ ಬರಬೇಕು, ಅಥವಾ ಹಿಂಗೆ ಬಂದಾಗ ಒಂದು ನಿಮಗೆ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಅನ್ನೋ ಥರ ಅನಿಸ್ತು ನನಗೆ. ಈಗ ಮಾಡ್ಲಿಂಗ್ ಅಲ್ಲೂ ಕೂಡ ನೀವು ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಜ್ಯುವೆಲ್ರಿ ಬ್ರ್ಯಾಂಡ್ ಎಲ್ಲ, ಜಾಯ್ ಲುಕಾಸ್, ಯಾ ಅದೆಲ್ಲ ನಾನು ಆಮೇಲೆ ಮಾಡಿರೋದು. ಆಮೇಲೆ ಆ ಮಾಡ್ಲಿಂಗ್ ಟೈಮಲ್ಲಿ ನಾನು ಆಮೇಲೆ ಯಾವ್ದು ನಿಮ್ದು ಕೇರಳಲ್ಲಿ ಕೂಡ ಒಂದು ಹೋರ್ಡಿಂಗ್, ಕೇರಳದಲ್ಲಿ ಒಂದು ವೆಸ್ಟ್ ಐಸ್ ಕ್ರೀಮ್ ಅವ್ರ ಹೆಸರು ಮರ್ತೋಯ್ತು ನನಗೆ, ಅವ್ರ ಜೊತೆ ಮಾಡಿದ್ದೆ ಒಂದು. ಸೊ ಅದೆಲ್ಲ ನಾನು ಆಮೇಲೆ ಮಾಡಿರೋದು. ನಾನು ಇನ್ಫ್ಯಾಕ್ಟ್ ಕೊಚ್ಚಿನ್ ಏರ್ಪೋರ್ಟ್ ಅಲ್ಲಿ ಕೂಡ ನಿಮ್ದು ಹೋರ್ಡಿಂಗ್ ನೋಡಿದ್ದೆ. ಅದು ಒಂದು ವೆಸ್ಟ್ ಐಸ್ ಕ್ರೀಮ್ಗೆ ಮಾಡಿದ್ದದು. ಅವ್ರ ಹೆಸರು ನನಗೆ ಅಷ್ಟು ನೆನಪು ಬರ್ತಾ ಇಲ್ಲ. ಶಿ ಇಸ್ ಅ ವೆರಿ ಬಿಗ್ ಆಕ್ಟರ್ ಅಲ್ಲಿ. ಸೊ ಹಾಗೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಅನ್ಕೊಂಡೆ, ಇಲ್ಲ ನಾನು ಏನೋ ಮಾಡಬೇಕು, ಇನ್ನು ನೆಕ್ಸ್ಟ್ ಏನು ಆ್ಯಕ್ಟಿಂಗ್ ಏನಾದರೂ ಸ್ಟಾರ್ಟ್ ಮಾಡೋದಾ, ಅಥವಾ ನನಗೆ ಏನು ₹1 ಆ್ಯಕ್ಟಿಂಗ್ ಏನೂ ಬರ್ತಾ ಇರಲಿಲ್ಲ. ಸೊ ಅದೇ ಟೈಮಲ್ಲಿ ನಾವು ಅಂದರೆ ವೆರಿ ಸಾಫ್ಟ್ ಸ್ಪೋಕನ್ ನಾವು, ಆಯಿತಾ. ಕನ್ನಡ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾವೇ ಮಾತಾಡಬೇಕು ಅದೆಲ್ಲ ಇತ್ತಲ್ಲ. ಸೊ ನನಗೆ ಹೋಗೋದಕ್ಕೂ ಒಂಥರ ನನಗೆ ಭಯ ಇತ್ತು. ಸೊ ಜನರಲಿ ನಾನು ಹೆಂಗಂದರೆ, ನಾವು ಅಷ್ಟು ಇವಾಗ ಬೆಂಗಳೂರಲ್ಲಿ ಅವ್ರು ಮಾತಾಡೋದು ರೂಡ್ ಅಂತ ಅನಿಸ್ಬೋದು, ಬಟ್ ಅವ್ರು ಅದನ್ನು ಮೀನ್ ಮಾಡಿರಲ್ಲ, ಅಥವಾ ಅವ್ರ ಮನಸ್ಸಲ್ಲಿ ಅದಿರಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವೆಷ್ಟು ಸಾಫ್ಟ್ ಸ್ಪೋಕನ್ನು, ನಾವು ಯಾವ ಥರ ಮಾತಾಡ್ತೀವಿ ಅಂತ. ನಮ್ಮ ಕಡೆ ಎಲ್ಲ ಒಂಥರ ತುಂಬ ಬಂದ್ಯಾ ಹೋದ್ಯಾ ಆ ಥರ ಎಲ್ಲ. ಒಂದಿನ ನಿಮ್ಮ ಮನೆಗೆ ಬಂದೆ ನಾನು, 2ನೇ ವಿಸಿಟ್ ಅನ್ಸುತ್ತೆ ಬೆಂಗಳೂರಿಗೆ, 2ನೇ ಅಥವಾ 3ನೇ ವಿಸಿಟಲ್ಲಿ ಬಂದಾಗ. ಕರೆಕ್ಟ್ ನಾನು ಆಲ್ಮೋಸ್ಟ್ ಊಟ ಟೈಮಿಗೆ ರೀಚ್ ಆಗಿದ್ದೀನಿ ನಿಮ್ಮ ಮನೆಗೆ. ನಿಮ್ಮ ಅಮ್ಮ ಸಾವಿತ್ರಿ ಅವರು ಕಿಟಕಿಯಲ್ಲಿ ಕಾಣ್ತಾ ಇದ್ದಾರೆ, ಏನೋ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಹಿಂಗೆ ಬಂದೆ, ಚಪ್ಪಲಿ ಬಿಚ್ಚಿಟ್ಟೆ. ಯಾರಪ್ಪ ಇವರು ಊಟ ಟೈಮಿಗೆ ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ನನಗೆ ಜಗತ್ತೇ ಕುಸ್ತು ಬಿದ್ದಂಗ ಆಯ್ತು. ಯಾಕಂದ್ರೆ ನಾನು ಆ ಥರದ ಮಾತುಗಳನ್ನು ನಾನು ನಮ್ಮ ಮನೇಲಿ ಕೇಳಿಲ್ಲ, ಅಥವಾ ಏನೋ ಗೊತ್ತಿಲ್ಲ, ನಾನು ಮೋಸ್ಟ್ಲಿ ಮೀನ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ. ನಂಗೆ ತುಂಬಾ ಬೇಜಾರಾಯ್ತು, ತುಂಬಾ ಹರ್ಟ್ ಆಯ್ತು. ನಾನು ಅಷ್ಟು ದೂರದಿಂದ ಬೇರೆ ಬಂದಿದ್ದೆ, ನನ್ನ ಕಸಿನ್ ಮನೇಲಿ ಇದ್ದೆ, ಅಲ್ಲಿಂದ ಬಂದಿದ್ದೆ. ಊಟ ಟೈಮ್ ಆಗ್ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಹೇಳ್ಬಿಟ್ರು. ಆಮೇಲೆ ಒಳಗೋದ್ಮೇಲೆ ನನ್ನ ಮನ್ಸಲ್ಲಿ ಅದೇ ಇತ್ತು ನನಗೆ, ಒಂಥರ ಏನ್ ಹಿಂಗ ಅನ್ಬಿಟ್ರಲ್ಲ ಇವರು, ಒಂಥರ ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ ಆ ಥರ ಅಂತ. ಹೌದು. ಆಮೇಲೆ ಬಂದ್ಮೇಲೆ ಊಟ ಹಾಕೊಟ್ರು, ತುಪ್ಪ ಅದು ಇದು, ಆಮೇಲೆ ಟ್ರೀಟ್ಮೆಂಟ್ ಬೇರೆನೆ. ಸೊ ಐ ವಾಸ್ ಥಿಂಕಿಂಗ್, ಏನಿದು ಅಂದ್ರೆ ಅವ್ರು ಹೇಳಿದ್ದು ನಿಜವಾಗ್ಲೂ ಮೀನ್ ಮಾಡಿ ಹೇಳಿದ್ರ, ಇಲ್ಲ ಇಷ್ಟು ಚೆನ್ನಾಗಿ ಇವಾಗ ನೋಡ್ಕೋತಿದಾರಲ್ಲ. ನಂಗೆ ಅದು ಫೀಲೇ ಮಾಡಿಸಿಲ್ಲ. ನಾನು ಬೇರೆ ಒಂದು ಮನೆಯವನು ಆ ಥರ ಏನು ಫೀಲೇ ಮಾಡಿಸಿಲ್ಲ ನನಗೆ. ಚೆನ್ನಾಗಿ ಆ ಥರ ಇಲ್ಲ. ಅಂದರೆ ಫಸ್ಟ್ಗೆ ನನ್ನ ಫ್ರೆಂಡನ್ನು ಪರಿಚಯ ಮಾಡಿಕೊಟ್ಟಿದ್ದೆ, ಆಮೇಲೆ ಅನುಷಾ ಅಂತ. ಅವಳ ಫಸ್ಟ್ ಹೋಗೇ ಬಾರೆ ಅಂತ ಕರ್ಕೊಂಡು ಹೋಗೋರು. ಸೊ ಆ ಥರ ಲೈಕ್ ಹಿಂಗೆ ಮಾತಾಡ್ಬಿಡ್ತಾರೆ, ಅದನ್ನ ಮೀನ್ ಮಾಡಿರಲ್ಲ ಅಂತ ನಂಗೆ ಆಮೇಲೆ ಮತ್ತೆ ಅರ್ಥ ಆಯ್ತು. ಇಲ್ಲ ನಾನು ಫಸ್ಟಿಗೆಲ್ಲ ಹಂಗೆ ಅನ್ಕೋತಿದ್ದು, ಬೆಂಗಳೂರಲ್ಲಿ ಬಂದು ಮಾತಾಡುವಾಗ ತುಂಬಾ ರೂಢಾಗಿ ಕೇಳಿಸೋದು ನಮಗೆ. ಸೊ ಹಂಗೆ ನಡೀತಾ ಇತ್ತು. ಇನ್ನೇನು ನಾನು ಆಕ್ಟಿಂಗಿಗೆ ಹೋಗ್ಬೇಕು ಅನ್ನೋ ಥರ ಎಲ್ಲ ಒಂದು ಅಂದ್ರೆ ಟ್ರೈ ಮಾಡ್ಬೇಕು, ಏನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಟ್ರೈ ಮಾಡಬೇಕು ಅನ್ನೋ ಇದರಲ್ಲಿ. ಆಮೇಲೆ ಒಂದ್ಸಲ ನಿಮ್ಮ ಮನೆಗೆ, ನಿಮ್ಮ ಬರ್ಡೇ ಟೈಮಲ್ಲಿ ನಿಮ್ಮ ಮನೆಗೆ ಬಂದಿದ್ದೆ. ಸೊ ನಾನು ಅವಾಗ ಫಸ್ಟ್ ಟೈಮ್ ಒಂದು ಸೆಲೆಬ್ರಿಟಿ ಅಂತ ನೋಡಿದೆ ನಿಮ್ಮ ಮನೇಲಿ ಒಬ್ಬರನ್ನ.